ಗಾಂಧಿ ಜಯಂತಿ ಆಚರಣೆ ಮಾಡುವಂತೆ ಶ್ರೇಷ್ಠ ಮುತ್ಸದ್ದಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನ ಆಚರಣೆ ಮಾಡುತ್ತೇವೆ. ಅವರ ಜನ್ಮದಿನವು ಅಕ್ಟೋಬರ್ 2ರಂದು. ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶ ಕಂಡ ಅಪ್ರತಿಮ ನಾಯಕ, ಸಜ್ಜನ ನೇತಾರ. ಗಾಂಧೀಜಿಯವರನ್ನ ನೆನೆಯುವಂತೆ ಶಾಸ್ತ್ರೀಜಿಯವರ ಕೊಡುಗೆಗಳನ್ನು ನೆನೆಯುವ ದಿನ. ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಅನುಯಾಯಿಯಾಗಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗ್ರಾಮದ ಬಳಿ ಗಾಂಧಿ ಭವನ ಉದ್ಘಾಟಿಸಿ ಮಾತನಾಡಿದ ಕೆಎಚ್ ಮುನಿಯಪ್ಪ, ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನದಲ್ಲೇ ನಿಧನರಾದ ಭಾರತದ ಏಕೈಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಗಾಂಧಿಯವರ ಕರೆಗೆ ಓಗೊಟ್ಟು ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡರು. ಶಾಸ್ತ್ರಿಯವರು ಕೇಂದ್ರ ಸರ್ಕಾರದ ಸಂಪುಟದಲ್ಲಿ ಹಲವು ಪ್ರಮುಖ ಇಲಾಖೆಗಳನ್ನು ನಿಭಾಯಿಸಿದವರು ಎಂದರು. ಗಾಂಧೀಜಿಯ ಸರ್ವಧರ್ಮಗಳಲ್ಲಿ ಸಹಿಷ್ಣುತೆ ಈ ಮೂರಕ್ಕೂ ಸಂಬಂಧಪಟ್ಟಂತ ಸವಿಸ್ತಾರವಾದ ವಿಷಯವನ್ನ ಇಡೀ ರಾಜ್ಯ ರಾಷ್ಟ್ರ ನೋಡುವಂತ ವ್ಯವಸ್ಥೆಯನ್ನ ಬೆಂಗಳೂರು ಏರ್ಪೋರ್ಟ್ ಕಡಿಮೆ ಇರುವುದರಿಂದ ನಾವೊಂದು ಕಾರ್ಯಕ್ರಮ ರೂಪಿಸಬೇಕು. ಅದಕ್ಕೆ ಏನ್ ಮಾಡಬೇಕು, ಎಲ್ಲಿ ಮಾಡಬೇಕು, ನೀವು ಸೀರಿಯಸ್ ತೆಗೆದುಕೊಂಡು ನೀವು ಕೂಡ ಸ್ವಲ್ಪ ಗಾಂಧಿ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಇಷ್ಟೊಂದು ಕೆಲಸವನ್ನ 8 ಗಂಟೆಗೆ ಬಂದು ನಿಂತು ಇದೆಲ್ಲ ಮಾಡಿದ್ದೀರಿ. ಇದು ದೇಶದ ಉಳಿವಿಗೆ. ಜಿಲ್ಲಾಧಿಕಾರಿ ಬಸವರಾಜು ಮಾತನಾಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದು ಕೇವಲ 18 ತಿಂಗಳು ಮಾತ್ರ. ಈ ಅಲ್ಪಾವಧಿಯಲ್ಲೇ ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ದೇಶವನ್ನ ಮುನ್ನಡೆಸಿದ್ರ, ದೇಶದ ಆಹಾರ ಕೊರತೆ ನಿಭಾಯಿಸಿದ್ರ, ಹಿಂದಿ ಇಂಗ್ಲಿಷ್ ಭಾಷಾ ಗೊಂದಲವನ್ನ ಬಗೆಹರಿಸಿದ್ರು ಎಂದ್ರ. ಏನು ಅವರು ಗಾಂಧಿ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು, ಗೃಹ ಕೈಗಾರಿಕೆಗಳು ಮುಖ್ಯವಾಗಿ ಬೇಕಾಗಿದೆ ಇವತ್ತೆಲ್ಲವೂ ಕೂಡ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಈ ವಿಷಯದಲ್ಲಿ ಮಾತಾಡ್ತಾ ಇದ್ವಿ. ನಮ್ಮ ಗೃಹ ಕೈಗಾರಿಕೆ ಕೂಡ ಬೆಳೆಸಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಮಹಾತ್ಮರ ಎಲ್ಲ ಏನು ಉದ್ದೇಶಗಳು ಕೂಡ ನಾವು ಅಳವಡಿಸಿಕೊಳ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇಂತಹ ಜಯಂತಿಗಳು ಹೆಚ್ಚಾಗಿ ನಡೆಯಬೇಕು. ಅವರ 2 ದಿನಗಳು ಕೂಡ, ಈ ದಿನ ಅವರ ಜನ್ಮ ದಿನಾಚರಣೆ ಮತ್ತೆ ಅವರ ಅಶಾಸನಿಕ ಜನವರಿ 30 ಈ 2 ದಿನಗಳು ಕೂಡ ದಿನ ನೆನೆಸ್ಕೊಂಡ್ರೆ ನಾವು ಸಾಗೋದಿಲ್ಲ. ಪ್ರತಿದಿನ ನಮ್ಮ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧೀಜಿಯವರ ಸತ್ಯ ಮತ್ತೆ ಸತ್ಯವನ್ನ ಹೇಳುವಂತದ್ದು ಕೂಡ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. ಮಾತುಗಳನ್ನು ಮುಗಿಸುತ್ತೇನೆ. ಮುನಿನಾರಾಯಣ, ಸಿಟಿವಿ ನ್ಯೂಸ್, ದೇವನಹಳ್ಳಿ.